ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ ಏಪ್ರಿಲ್ ತಿಂಗಳ 2026ರ ರಾಶಿ ಭವಿಷ್ಯ. ಅದರಲ್ಲಿ ಧನಸ್ಸು ರಾಶಿಯ ಗ್ರಹಗತಿಗಳ ಬಗ್ಗೆ, ಫಲಾನುಫಲ ಬಗ್ಗೆ, ಗೋಚಾರ ಫಲ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಧನಸ್ಸು ರಾಶಿಯ ಗ್ರಹಗತಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಗುರು ನಿಮ್ಮ ರಾಶ್ಯಾಧಿಪತಿ 6ನೇ ಮನೆಯಲ್ಲಿ ಸಂಚರಿಸುವುದರಿಂದ ಶತ್ರುಗಳ ಮೇಲೆ ಜಯ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಮತ್ತು ಸೂರ್ಯ ಏಪ್ರಿಲ್ 14ರಿಂದ 5ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ಇದು ಮಕ್ಕಳಿಂದ ಶುಭ ಸುದ್ದಿ ಬರುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸು ತರ್ತಾ ಹೋಗ್ತಾನೆ. ಮಕ್ಕಳಿಂದ ತಂದೆ ತಾಯಿಗೆ ತುಂಬಾ ಯಶಸ್ಸು ಸಿಗ್ತಾ ಹೋಗುತ್ತೆ. ಮತ್ತು ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ತಾಯಿ ಆರೋಗ್ಯ ಅಥವಾ ಆಸ್ತಿ, ಭೂಮಿ ಇದರ ಮೇಲೆ ಸ್ವಲ್ಪ ಒತ್ತಡ ಬರ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇಷ್ಟು ಗ್ರಹಗತಿಗಳು. ಯಾವ್ಯಾವ ಕ್ಷೇತ್ರಗಳಲ್ಲಿ ಲಾಭದಾಯಕ ಇದೆ, ಯಾವ ಕ್ಷೇತ್ರಗಳಲ್ಲಿ ನಷ್ಟದಾಯಕ ಇದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಉದ್ಯೋಗ, ವೃತ್ತಿ ಜೀವನದಲ್ಲಿ ನಿಮಗೆ ಕೌಶಲ್ಯಗಳಲ್ಲಿ ಮನ್ನಣೆ ಸಿಗ್ತಾ ಹೋಗುತ್ತೆ, ಪ್ರಶಂಸೆ ಸಿಗ್ತಾ ಹೋಗುತ್ತೆ, ತುಂಬಾ ಅದರಲ್ಲಿ ಗೌರವ ಸಿಗ್ತಾ ಹೋಗುತ್ತೆ. ಮತ್ತು ಹೊಸ ಕೆಲಸಗಳು, ಹೊಸ ಯೋಜನೆಗಳನ್ನು ನಿಮ್ಮ ಕೈಯಲ್ಲಿ ಬರ್ತಾ ಹೋಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀರಾ ಈ ತಿಂಗಳಲ್ಲಿ. ಮತ್ತು ಕಲೆ, ಸಂಶೋಧನಾ, ಶಿಕ್ಷಣ ವಿಭಾಗದಲ್ಲಂದರೂ ತುಂಬಾ ಅನುಕೂಲಕರ ಸ್ಥಿತಿ. ಮತ್ತು ಹೊಸ ಕೆಲಸಗಳು ನಿಮ್ಮ ಕೈಯಲ್ಲಿ ಬರ್ತಾ ಹೋಗುತ್ತೆ ಉದ್ಯೋಗಸ್ಥರಿಗೆ. ಮತ್ತು ವ್ಯಾಪಾರಸ್ಥರಿಗೆ ಅಂತೂ ನೋಡೋಕೆ ಹೋದರೆ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಹೂಡಿಕೆ ಇದರಲ್ಲಿ ನಿಮಗೆ ತುಂಬಾ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ನೀವು ಯಾವುದೇ ವ್ಯವಹಾರ ಮಾಡಿ, ಬೀದಿ ಬದಿ ವ್ಯಾಪಾರ ಮಾಡಿ, ಮತ್ತು ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು ಮಾಡಿ, ನಿಮಗೆ ಯಾವುದೇ ಮಾಡಿದ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಕಾಲ ಇದು. ಏಕಾಗ್ರತೆಯಿಂದ ಬಹಳನೇ ಕೂಡಿರ್ತೀರಿ ಧನಸ್ಸು ರಾಶಿಯವರು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಸಾಧನೆ ಮಾಡ್ತೀರಾ ಈ ತಿಂಗಳಲ್ಲಿ. ಧನಸ್ಸು ರಾಶಿಯವರು ತುಂಬಾ ಸಾಧನೆ ಮಾಡುವಂಥ ತಿಂಗಳು ಇದಾಗಿದೆ. ಆರೋಗ್ಯ ವಿಚಾರದಲ್ಲಿ ಬರ್ತಾ ಹೋದರೆ ಹೊಟ್ಟೆಯ ಸಮಸ್ಯೆಗಳು ತುಂಬಾ ಬರ್ತಾ ಹೋಗುತ್ತೆ. ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಮತ್ತು ಇದು ಬಿಟ್ಟು ಆರೋಗ್ಯದ ವಿಚಾರದಲ್ಲಿ ಆಹಾರ ಪದ್ಧತಿಯಲ್ಲಿ ತುಂಬಾ ಶಿಸ್ತಿಂದ ಇರಬೇಕಾಗುತ್ತೆ. ಕೈಗೆ ಸಿಕ್ಕಿದ್ದೇನು ಕೂಡ ತಿಂದರೆ ಅದು ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಅದು ಜೀರ್ಣಕ್ರಿಯೆಯಿಂದ ಸಮಸ್ಯೆಗಳಾಗಿ ಅದು ಹೊಟ್ಟೆ ನೋವಿಗೆ ಪರಿಣಾಮ ಆಗಿ ಹೊಟ್ಟೆ ನೋವಲ್ಲಿ ಏನಾದರೂ ಒಂದು ಕಲ್ಮಶ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಜಾಗರೂಕತೆಯಿಂದ ತಿನ್ನಬೇಕಾದ್ರೆ ಏನು ತಿಂತಿದ್ದೀವಿ ಅಂತೇಳಿ ಯೋಚನೆ ಮಾಡಿಬಿಟ್ಟು ತಿನ್ನೋದ್ರಿಂದ ನಿಮಗೆ ಅನುಕೂಲ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇದು ಈ ತಿಂಗಳಲ್ಲಿ ತುಂಬಾ ಚೈತನ್ಯಕರವಾಗಲಿದೆ. ಈ ತಿಂಗಳಲ್ಲಿ ಪ್ರೀತಿ ಪ್ರೇಮ ಯಾರು ಮಾಡ್ತಾ ಇರ್ತೀರಾ ಅವರಿಗೆ ತುಂಬಾ ಅನುಕೂಲ. ಪ್ರೀತಿ ಪ್ರೇಮದಲ್ಲಿ ಯಾರು ಇರ್ತಿರಲ್ಲ ಅವರು ಪೋಷಕರಲ್ಲಿ ಹೇಳಿಬಿಟ್ಟು ಮದುವೆಗೆ ಒತ್ತಾಯ ಮಾಡಿದಷ್ಟು ಅವರೇ ಮುಂದೆ ನಿಂತು ಮದುವೆಗೆ ಒಪ್ತಾ ಹೋಗ್ತಾರೆ. ಅವರೇ ಮುಂದೆ ನಿಂತು ಮದುವೆ ಮಾಡ್ತಾ ಹೋಗ್ತಾರೆ. ಮತ್ತು ಇಬ್ಬರು ದಾಂಪತ್ಯ ಜೀವನ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಸಕಲ ಸುಖ, ಶಾಂತಿ, ನೆಮ್ಮದಿ ಎಲ್ಲ ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ಬರ್ತಾ ಹೋದರೆ ಅವಿವಾಹಿತರಿಗೆ ಮದುವೆ ಭಾಗ್ಯ ಕೂಡಿ ಬಂದಿದೆ. ಗುರುಬಲದಿಂದ ನಿರೀಕ್ಷಿತ ಮಟ್ಟದಿಂದ ಜಾಸ್ತಿ ಸಂಬಂಧಗಳು ಕೂಡಿ ಬರ್ತಾ ಹೋಗುತ್ತೆ. ಮದುವೆಗಾಗಿ ಯಾರು ಅಪೇಕ್ಷೆ ಪಡ್ತಾ ಇರ್ತೀರಾ, ಮದುವೆಗಾಗಿ ಯಾರು ಕಾಯ್ತಾ ಇರ್ತೀರಾ, ಮದುವೆ ಇನ್ನೂ ಏಜ್ ಆದರೂ ಕೂಡ ಮದುವೆ ಆಗಿಲ್ಲ ಅಂತ ನೀವೇನು ಅಪೇಕ್ಷೆ ಪಡ್ತಾ ಇರ್ತೀರಲ್ಲ, ಈ ತಿಂಗಳಲ್ಲಿ ಮದುವೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಯಾಕಂತ ಹೇಳಿದ್ರೆ ಸಂಬಂಧಿಕರಲ್ಲಿ ನಿಮಗೆ ಆಗದೇ ಇರೋ ಕಡೆಯಿಂದ ಏನಾದರೂ ಒಂದು ಅಡೆತಡೆಗಳು ಬರ್ಬೋದು. ಅವರಿಂದ ಸ್ವಲ್ಪ ಹುಷಾರಾಗಿರಿ. ಮತ್ತು ಹಣಕಾಸಿನ ಪರಿಸ್ಥಿತಿಯಲ್ಲಿ ಅಂದರೂ ಆರ್ಥಿಕ ಪರಿಸ್ಥಿತಿ ಹೇಗಿದೆಯಪ್ಪ ಅಂದರೆ ತುಂಬ ಸುಧಾರಣೆ ಆಗ್ತಾ ಹೋಗುತ್ತೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಬಹಳನೇ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ಇದೆ. ಅದರಿಂದ ನಿಮಗೆ ಹಣ ಬರುವಂಥ ಚಾನ್ಸಸ್ಗಳಿದೆ. ಅದರಿಂದ ನೀವು ಸಾಲ ಮುಕ್ತರಾಗ್ತಾ ಹೋಗ್ತೀರಾ. ಮತ್ತು ಹೊಸ ಬಿಸ್ನೆಸ್ಗಳಿಗೆ ಕೈ ಹಾಕ್ತಾ ಹೋಗ್ತೀರಾ. ಇದರಿಂದ ನಿಮಗೆ ಉತ್ತಮ ಗುಣಮಟ್ಟದಲ್ಲಿ ಉತ್ತಮ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ನೀವು ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೋಗ್ತೀರಾ. ಅದರಿಂದನೂ ಕೂಡ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮಗೆ ಏನಾದರೂ ಒಂದು ಅಡೆತಡೆಗಳು ಆಗ್ತಾ ಇದೆಯಾ, ಸಮಸ್ಯೆಗಳು ಕಾಡ್ತಾ ಇದೆಯಾ,
ಮತ್ತು ಗುಪ್ತ ಸಮಸ್ಯೆಗಳಿಂದ ಭಾಳ ಭಯ ಆಗ್ತಾ ಇದೆಯಾ? ಮತ್ತು ಇನ್ನೊಬ್ರಿಗೆ ಯಾರಿಗಾದರೂ ತೊಂದರೆಗಳು ಆಗ್ತಾ ಇದೆಯಾ ನಿಮ್ಮಿಂದ? ಇಷ್ಟೆಲ್ಲದಕ್ಕೂ ಏನಪ್ಪ ಪರಿಹಾರ ಅಂತಂದರೆ, ಪ್ರತಿ ಶನಿವಾರ ಶನೈಶ್ವರನ ಆರಾಧನೆ ಮಾಡಿ, ಶನೈಶ್ವರನ ದೇವಸ್ಥಾನಕ್ಕೆ ದರ್ಶನ ಪಡೆದುಕೊಂಡು ಬನ್ನಿ. ನಿಮ್ಮ ಸಕಲ ದೋಷಗಳಿಗೆ, ಸಕಲ ಅಡೆತಡೆಗಳಿಗೆ, ಸಕಲ ಕಷ್ಟಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.